ತಕ್ಷಣ ಆಯುರ್ವೇದ ಹಾಸ್ಪಿಟಲ್ನ ಡಾಕ್ಟರ್ ಆದಂತಹ ಶ್ರೀ ರಂಜಿತಾ ಡಾಕ್ಟರ್ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಇಲ್ಲಿನ ಪೇಷಂಟ್ ಬಂದಾಗ ಯಾವ ಸಮಸ್ಯೆಯಿಂದ, ಫೀಮೇಲ್ಸ್ ಬಂದಾಗ ಯಾವ ಸಮಸ್ಯೆಯಿಂದ ಜಾಸ್ತಿ ಬರ್ತಾರೆ? ಸೊ ಮುಟ್ಟದ ಇಶ್ಯೂ ಆಗ್ಲಿ ಅಥವಾ PCOD ಆಗ್ಲಿ ಅಥವಾ ಹೇರ್ ಫಾಲ್ಸ್, ಆಕ್ನೆ, ಈ ತರ ತುಂಬಾ ಪೇಷಂಟ್ಸ್ PCOD ಅಂತೂ ತುಂಬಾ ಜಾಸ್ತಿ ಬರ್ತಾರೆ. ಜಾಸ್ತಿ ಒಂದು ತಿಂಗಳ ಮೇಲೆ ಬ್ಲೀಡಿಂಗ್ ಆಗುತ್ತೆ ಅಥವಾ ಬ್ಲೀಡಿಂಗ್ ಆಗೋದೇ ಇಲ್ಲ, ಆ ತರ ಮುಟ್ಟಿದ ಸಮಸ್ಯೆ ಜಾಸ್ತಿ ಜನ ಬರ್ತಾರೆ. ಸೊ ಅಂತವ್ರಿಗೆ ಹೇಗೆ ಸೊಲ್ಯೂಷನ್ ಸಿಕ್ಕಿದೆ? ಸಕ್ಸಸ್ ರೇಟ್ ಹೇಗಾಗಿದೆ? ಸೊ ವಿಮೆನ್ಸ್ಗೆ ಈ ಇನ್ಫರ್ಟಿಲಿಟಿ ಆಗಲಿ ಅಥವಾ PCOD ಆಗಲಿ ಅದಕ್ಕೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಮ್ದು ಡಿಟಾಕ್ಸಿಫಿಕೇಶನ್ ಅನ್ನೋ ಪ್ರೊಸೀಜರ್ ಏನಿದೆ ಅದರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಅದೊಂದ್ಸತಿ ಬಾಡಿ ಕ್ಲೀನ್ ಆದ್ಮೇಲೆ ನಾವು ಯಾವುದೇ ಮೆಡಿಸಿನ್ಸ್ ಕೊಟ್ಟರೆ ಚೆನ್ನಾಗಿ ತಾಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗಿರುತ್ತೆ ಅದು ನಿಮ್ಗೆ ಮೆಡಿಸಿನ್ಸ್ ಇಂದ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಓಕೆ, ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದ್ರೆ ಇದು ಎಷ್ಟು ಟೈಮ್ ತಗೊಳುತ್ತೆ? 14 days ಅದು ಟ್ರೀಟ್ಮೆಂಟು. ಸೊ ನಿಮಗೆ 14 days ನಾವು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಅಂಡ್ ಎವ್ರಿಥಿಂಗ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಆ 14 daysಗೆ ಕರೆಕ್ಟ್ ಆಗಿ ತುಪ್ಪ, ಮೆಡಿಸಿನ್ಸ್ ಅದೆಲ್ಲ ಕೊಟ್ಟಿರ್ತೀವಿ. ಕರೆಕ್ಟ್ ಆಗಿ ತಗೊಂಡ್ರೆ ನಿಮಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫುಡ್ ಚಾರ್ಟ್ ಕೂಡ ಹಾಕೊಟ್ಟಿರ್ತೀರಾ? ವಿತ್ ಫುಡ್ ಕೊಡ್ತೀವಿ. 14 daysಗೂ ವಿತ್ ಫುಡ್ ಕೊಡ್ತೀವಿ. ಅದೇ ಫುಡ್ ನ ಕರೆಕ್ಟ್ ಆಗಿ 14 days ತಗೋಬೇಕು. ಸೊ ಹಾಗಾಗಿ ನಿಮಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಿಕಾಸ್ ಡಿಟಾಕ್ಸಿಫಿಕೇಶನ್ ಅನ್ನೋದು ಟಾಕ್ಸಿನ್ಸ್ ನ ರಿಮೂವ್ ಮಾಡೋದು. ಸೊ ಟಾಕ್ಸಿನ್ಸ್ ಇಸ್ ಅ ಮೇನ್ ರೀಸನ್ ಫಾರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ ಅಥವಾ ಯಾವುದೇ ತರ ಕಾಯಿಲೆಗೂ ಮೇನ್ ರೀಸನ್ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗಿರುತ್ತೆ. ಸೊ ಆ ವಿಷಾಂಶನ ತೆಗೆದ ಮೇಲೆ ನಿಮ್ಗೆ ಯಾವುದೇ ಮೆಡಿಸಿನ್ ಕೊಟ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಓಕೆ, ಈ ಟಾಕ್ಸಿನ್ ರಿಮೂವ್ ಮಾಡೋದಕ್ಕೆ ನೀವೇನ್ ಕೊಡ್ತೀರಾ ಮೆಡಿಸಿನ್? ಡಿಟಾಕ್ಸಿಫಿಕೇಶನ್ ಇದು ಏನಾದ್ರೂ ಏಜ್ ಈ ತರ ಇಂಥ ವಯಸ್ಸವ್ರೆ ತಗೋಬೇಕು, ಇಂಥ ವಯಸ್ಸವ್ರಿಗೆ ಸೂಕ್ತ ಅನ್ನೋದೇನಾದ್ರೂ ಇದೆಯಾ? ಸೊ ಡಿಟಾಕ್ಸಿಫಿಕೇಶನ್ಗೆ ಯಾವ ತರ ಏಜ್ ಲಿಮಿಟ್ ಇಲ್ಲ. ಮಿನಿಮಮ್ ಅಂದ್ರೆ ಅವ್ರದ್ದು ಏಜ್ ಅಂದ್ರೆ ಯಾವ ತರ ಅಂದ್ರೆ ಅವ್ರ ಬಾಡಿಯಲ್ಲಿ ಎಷ್ಟು ವಿಷಾಂಶ ಜಾಸ್ತಿ ಇದೆ ಅದರ ಬೇಸ್ ನಾವು ಕೊಡ್ತೇವೆ. ಇವಾಗ ತುಂಬಾ ಚಿಕ್ಕ ಹುಡುಗ ಅದಕ್ಕೆ ಕೊಡಕ್ ಆಗೋದಿಲ್ಲ. ಮಿನಿಮಮ್ ಒಂದು 12 to 13 years ನಾವು ಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ 80-85 years ತನಕ ಕೊಟ್ಟಿದ್ದೇವೆ. ಸೊ ಅವ್ರ ಬಾಡಿ ಸ್ಟ್ರೆಂತ್ ನೋಡಿನೇ ನಾವು ಕೊಡೋದು. ಚರ್ಮ ರೋಗ ಅಥವಾ ಚರ್ಮ ಸಮಸ್ಯೆ, ಚರ್ಮದಲ್ಲಿ ಆಗುವಂತಹ ಸಮಸ್ಯೆಗೆ ಹೇಗಿದೆ ಆಯುರ್ವೇದದಲ್ಲಿ ಪರಿಹಾರ? ಹಾಗೆ ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ನಲ್ಲಿ ಯಾವ ರೀತಿ ಸೌಲಭ್ಯಗಳಿವೆ? ಸೊ ಯಾವ ಚರ್ಮ ಸಮಸ್ಯೆಯಿಂದ ಇಲ್ಲಿ ನಿಮ್ಗೆ ಪೇಷಂಟ್ಸ್ ಜಾಸ್ತಿ ಬರ್ತಾರೆ? ಓಕೆ, ಸೊ ನಮ್ಮ ಆಯುರ್ವೇದಿಕ್ ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಸೋರಿಯಾಸಿಸ್ ಆಗಲಿ, ಎಕ್ಸಿಮಾ ಆಗಲಿ ಅಥವಾ ವಿಟಿಲಿಗೋ ಆಗಲಿ ಆ ತರ ತುಂಬಾ ಚರ್ಮ ಕಾಯಿಲೆಗಳು ನಮ್ಮ ಹತ್ರ ಬರ್ತವೆ. ಅಂಡ್ ಎಲ್ಲದಕ್ಕೂ ತುಂಬಾ ಸಕ್ಸಸ್ಫುಲ್ ರಿಸಲ್ಟ್ಸ್, ಆಲ್ಮೋಸ್ಟ್ 100% ಸಕ್ಸಸ್ಫುಲ್ ರಿಸಲ್ಟ್ ಸಿಕ್ಕಿದೆ. ಯಾವ ತರ ಅಂದ್ರೆ ಫಸ್ಟ್ ನಿಮ್ಗೆ ಡಿಟಾಕ್ಸಿಫಿಕೇಶನ್ ಬೇಕೇ ಬೇಕಾಗುತ್ತೆ. ಬಿಕಾಸ್ ಚರ್ಮ ಕಾಯಿಲೆ ಅನ್ನೋದು ಡೀಪ್ ಟಿಶ್ಯೂ ಲೇಯರ್ ಇಂದ ಆಗಿರೋದು. ಎಸ್ಪೆಷಲಿ ಸೋರಿಯಾಸಿಸ್ ಆಗಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. 14 daysಗೆನೆ ಆಲ್ಮೋಸ್ಟ್ 80% ಕಡಿಮೆ ಆಗಿರೋ ರಿಸಲ್ಟ್ ಸಿಕ್ಕಿದೆ. ಸೊ ಅದು ಎಷ್ಟು ಕ್ರಾನಿಕ್ ಆಗಿ ಇದ್ರೂ ಪರವಾಗಿಲ್ಲ, ನಿಮ್ಗೆ ಆರಾಮಾಗಿ 15 daysಗೆ ರಿಸಲ್ಟ್ ಸಿಗುತ್ತೆ. ಸೊ ಮೈನ್ಲಿ ನಮ್ಮ ಹತ್ರ ಸೋರಿಯಾಸಿಸ್ ಬಿಫೋರ್ ಆಫ್ಟರ್ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನಮ್ಮ ಹತ್ರ. ಮತ್ತೆ ಚರ್ಮ ಕಾಯಿಲೆ ಅಂದ್ರೆ ಮೇನ್ಲಿ ಸೋರಿಯಾಸಿಸ್ಗೆ ಮತ್ತೆ ಎಕ್ಸಿಮಾ, ವಿಟಿಲಿಗೋ ಅದಕ್ಕೆಲ್ಲ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನಾವಿದ್ದೀವಿ ಇವತ್ತು ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಲಕ್ಷ್ಮಿ ಅವ್ರ ಜೊತೆಗೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗಿನ ಯೂತ್ಗೆ ಪ್ರಾಬ್ಲಮ್ ಏನು ಅಂದ್ರೆ ಕೂದಲು ತುಂಬಾ ಉದುರ್ತಾ ಇದೆ. ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಇಬ್ರಿಗೂ ಬಾಲ್ನೆಸ್ ಕಾಣಿಸ್ತಾ ಇದೆ. ಸೊ ಈ ಕೂದಲು ಉದುರೋದನ್ನ ತಡೆಯೋದಕ್ಕೆ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿ, ನಿಮ್ಮ ಈ ಹಾಸ್ಪಿಟಲ್ ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ? ಈಗ ಬರುವ ಜನರೇಷನ್ ಅಲ್ಲಿ ಹೇರ್ ಫಾಲ್ ಬಂದು ಬೇಗ ಮಾಡಕ್ ಶುರುವಾಗಿದೆ. 20 years, 21, 22 years ಅಲ್ಲಿ ಶುರುವಾಗ್ತಾ ಇದೆ ಹೇರ್ ಫಾಲ್. ಅದಕ್ಕೆ ಒಂದು ರೀಸನ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ತುಂಬಾ ರೀಸನ್ಸ್ ಅಂಡರ್ಲೈಯಿಂಗ್ ಇಶ್ಯೂಸ್ ಇದೆ. ಲೈಕ್ ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು, ವಿಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ವಿಟಮಿನ್ B12 ಡಿಫಿಷಿಯನ್ಸಿ ಇರ್ಬೋದು, ಥೈರಾಯ್ಡ್ ಸಮಸ್ಯೆ, PCOD ಸಮಸ್ಯೆಗಳು, ಇಂತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲ ಆಗುವಾಗ ನಮಗೆ ಬಾಡಿಯಲ್ಲಿ ಯಾವಾಗ ಮೆಟಬಾಲಿಸಮ್ ಪ್ರಾಬ್ಲಮ್ ಆಗಿದೆ, ಅಬ್ಸಾರ್ಪ್ಷನ್ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳುವಾಗ ಹೇರ್ ಫಾಲ್ ಬರಕ್ಕೆ ಮೇನ್ ಕಾರಣಗಳು ಇದೆ. ಸೊ ಈ ಅಂಡರ್ಲೈಯಿಂಗ್ ಇಶ್ಯೂಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೋಡಿ ನಾವು ನಾಡಿ ಎಲ್ಲ ಚೆಕ್ ಮಾಡಿ ಬೇಕಾಗಿರುವ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಅದಕ್ಕೆ ತನಕ ಟ್ರೀಟ್ಮೆಂಟ್ ತಗೊಂಡಿದ್ರೆ ಹೇರ್ ಫಾಲ್ ಖಂಡಿತ ಒಂದು 3-4 months ಅಲ್ಲಿ ಕಡಿಮೆ ಮಾಡಬಹುದು. ಇನ್ನೊಂದು ಏನಂತ ಹೇಳಿದ್ರೆ ಒಳಗಡೆ ಇಂಟರ್ನಲ್ ಕ್ಲಿನ್ಸಿಂಗ್ ಮಾಡ್ಕೋಬೇಕು. ಡಿಟಾಕ್ಸಿಫಿಕೇಶನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಇಂಟರ್ನಲ್ ಕ್ಲಿನ್ಸಿಂಗ್ ಲೈಕ್ ಇಂಟೇಕ್ ಆಫ್ ಮೆಟಬಾಲಿಸಮ್ ಸರಿ ಮಾಡಕ್ಕೆ ಪೌಡರು, ತುಪ್ಪ, ಒಂದು 2 days ಆಫ್ ಮಸಾಜು, ಒಂದು ಲೂಸ್ ಮೋಷನ್ ಎಲ್ಲ ಮಾಡ್ಕೊಂಡ್ರೆ ಒಳಗಡೆ ಕ್ಲಿನ್ಸಿಂಗ್ ಆಗುವಾಗ ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ದಟ್ ನಾವು ಏನು ಊಟ, ಫ್ರೂಟ್ಸ್, ವೆಜಿಟೇಬಲ್ಸ್, ಸ್ಯಾಲಡ್ಸ್ ಎಲ್ಲ ತಗೋತೀವೋ ಅದು ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಆಗುವಾಗ ಹೇರ್ ಫಾಲ್ ಕಡಿಮೆ, ಹೇರ್ ಫಾಲ್ ಆಗೋದನ್ನ ಕಡಿಮೆ ಮಾಡ್ಕೋಬಹುದು. ಸೊ ಕೂದಲು ಉದ್ರೋದು ನಿಂತು ಕೂದಲು ಬೆಳೆಯೋದು ಶುರುವಾಗುತ್ತೆ. ಪ್ರಿಮೇಚೂರ್ ಗ್ರೇಯಿಂಗ್ ಆಫ್ ಹೇರ್ನು ನಿಧಾನಕ್ಕೆ ಸರಿ ಮಾಡಬಹುದು. ಹೇರ್ ಫಾಲ್ ಕಮ್ಮಿ ಆಗಿ ನ್ಯೂ ಗ್ರೋತ್ಸ್, ಬೇಬಿ ಹೇರ್ಸ್ ಗ್ರೋತ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಥಿಕ್ಕನಿಂಗ್ ಆಫ್ ಹೇರ್ ಬರಕ್ಕೆ
ಸಾಧ್ಯತೆ ಇದೆ ನಿಧಾನಕ್ಕೆ. ವಿ ಹ್ಯಾವ್ ಫ್ರೆಶ್ಲಿ ಪ್ರಿಪೇರ್ಡ್ ಮೆಡಿಸಿನ್ಸ್, ಕಸ್ಟಮೈಸ್ ಮೆಡಿಸಿನ್ಸ್ ಫಾರ್ ದಟ್. ಓಕೆ ಡಾಕ್ಟರ್, ಈಗ ಹೆಣ್ಮಕ್ಳಿಗೆ ಬಹಳಷ್ಟು ಕಾಡ್ತಿರೋ ಸಮಸ್ಯೆ ಅಂದ್ರೆ ಥೈರಾಯ್ಡ್ ಸಮಸ್ಯೆ. ಸೊ ಥೈರಾಯ್ಡ್ ಬಹಳಷ್ಟು ಜಾಸ್ತಿ ಕಾಡ್ತಾ ಇದೆ. ಸೊ ಈ ಥೈರಾಯ್ಡ್ ಸಮಸ್ಯೆಗೆ ನಿಮ್ಮಲ್ಲಿ ಕಸ್ಟಮೈಸ್ಡ್ ಆದಂತಹ ಒಂದು ಚಿಕಿತ್ಸೆ ಸಿಗೋದಾದ್ರೂ ಡ್ಯೂರೇಷನ್ ಹೇಗಿರುತ್ತೆ ಅದನ್ನ ತಿಳಿಸೋದಾದ್ರೆ ಏನ್ ಹೇಳ್ತೀವಿ? ಥೈರಾಯ್ಡ್ ಅಂತ ಹೇಳುವುದು ಮೇನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ, ದಟ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಬರೋದು. ಸೊ ಅದು ಮೇನ್ ಆಗಿ ಈಗ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್, ವೆಯ್ಟ್ ಗೇನ್ ಆಗೋದ್ರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅದು ಆಗುತ್ತೆ. ಸೊ ವಿ ಹ್ಯಾವ್ ಕಸ್ಟಮೈಸ್ಡ್ ಮೆಡಿಸಿನ್ಸ್, ಟ್ರೀಟ್ಮೆಂಟ್, ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ಫಾರ್ ದ ಥೈರಾಯ್ಡ್. ಸೊ ಎರಡು ತರದಿದೆ, ಹೈಪೋಥೈರಾಯ್ಡಿಸಮ್ ಇದೆ, ಹೈಪರ್ ಥೈರಾಯ್ಡಿಸಮ್ ಇದೆ. ಸೊ ಒಂದು ಕೇಸಲ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ, ಒಂದಲ್ಲಿ ಕಮ್ಮಿ ಆಗುತ್ತೆ, ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಹೇರ್ ಫಾಲ್ ಆಗುತ್ತೆ, ಮತ್ತೆ ಥಿಕ್ನೆಸ್ ಕಮ್ಮಿ ಆಗೋದು, ಪಿಗ್ಮೆಂಟೇಷನ್ ಬರೋದು, ಮೂಡ್ ಫ್ಲಕ್ಚುಯೇಷನ್ಸ್ ಆಗೋದು, ಆಕ್ಟಿವ್ನೆಸ್ ಕಡಿಮೆ ಆಗೋದು, ಇದೆಲ್ಲ ಅಸೋಸಿಯೇಟೆಡ್ ವಿತ್ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗುವಾಗ ಈ ತರ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೂ ಡಿಟಾಕ್ಸ್ ಮಾಡಬೇಕಾಗಿರೋಗೆ, ಈಗ ವೆಯ್ಟ್ ಇನ್ಕ್ರೀಸ್ ಆಗಿದೆ ಡಿಟಾಕ್ಸ್ ಅಂತ ಥೈರಾಯ್ಡ್ ಇಂದ, ಸೊ ದೇ ನೀಡ್ ಅ ಡಿಟಾಕ್ಸ್ ಟ್ರೀಟ್ಮೆಂಟ್. ಸೊ ಡಿಟಾಕ್ಸ್ ಮಾಡಿಕೊಂಡು ಅದನ್ನ ಆದ್ಮೇಲೆ ಫಾಲೋ ಅಪ್ ಔಷಧಿ ತಗೊಂಡು ನಿಧಾನಕ್ಕೆ ಅದನ್ನ ಸರಿ ಮಾಡಬಹುದು. ಸೊ ಇದು ಥೈರಾಯ್ಡ್ಗೆ ಇವಾಗ ಮೆಡಿಕೇಶನ್ ಅಲ್ಲಿ ಇರ್ತಾರಲ್ಲ, ಆ ಮೆಡಿಕೇಶನ್ ಸ್ಟಾಪ್ ಮಾಡಿ ಆಯುರ್ವೇದ ಮೆಡಿಸಿನ್ ಕಂಟಿನ್ಯೂ ಮಾಡಬಹುದು. ನಿಧಾನಕ್ಕೆ ಅದನ್ನ ನಮ್ದು ಮೆಡಿಸಿನ್ಸ್ ತಗೊಂಡು ನಿಧಾನಕ್ಕೆ ಅದನ್ನ ಡೋಸೇಜ್ ಕಡಿಮೆ ಮಾಡ್ಕೊಂಡು ಆಮೇಲೆ ಸ್ಟಾಪ್ ಮಾಡಬಹುದು, ಸಡನ್ ಆಗಿ ನಿಲ್ಸಕ್ ಆಗುದಿಲ್ಲ. ಸೊ ಥೈರಾಯ್ಡ್ ಅನ್ನೋ ಸಮಸ್ಯೆನೇ ಪರಿಹಾರ ಆಗುತ್ತೆ ಅಂತ ಹೌದು. ಇಟ್ ವಿಲ್ ಟೇಕ್ ಅರೌಂಡ್ 3 to 6 months ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಸರಿ ಮಾಡಬಹುದು. ಹೇಳಿದ್ರೆ ಈಗ ಮೂಳೆ ಸಮಸ್ಯೆ, ಮೂಳೆ ನೋವು ಸಿಕ್ಕಾಪಟ್ಟೆ ಸೆಳೆತ ಆಗ್ತಿದೆ, ಜಾಯಿಂಟ್ ಪೇನ್ ತುಂಬಾ ಕಾಮನ್ ಆಗಿದೆ. ಈ ಜಾಯಿಂಟ್ ಪೇನ್ ನಿವಾರಣೆ ಮಾಡ್ಲಿಕ್ಕೆ ಮದ್ದು ನಮ್ಮ ಆಯುರ್ವೇದದಲ್ಲಿ ಇದೆಯಾ? ಖಂಡಿತ ಇದೆ. ಯೂಶುವಲಿ ಆರ್ಥ್ರೈಟಿಸ್ ಅಂತ ಹೇಳೋದು ಆಸ್ಟ್ರೋ ಆರ್ಥ್ರೈಟಿಸ್ ತರ ಬರುತ್ತೆ, ಸಂಧಿವಾದ ಅಂತ ಅದನ್ನ ಆಯುರ್ವೇದದಲ್ಲಿ ಹೇಳ್ತೀವಿ. ಎಲ್ಲ ಮಲ್ಟಿಪಲ್ ಜಾಯಿಂಟ್ಸ್ ಇನ್ವಾಲ್ವ್ ಆಗಿರುತ್ತೆ, ಮಲ್ಟಿಪಲ್ ಆರ್ಥ್ರೈಟಿಸ್ ಅದು ತರಾನು ಬರುತ್ತೆ, ಎರಡು ತರದ್ದು ಬರುತ್ತೆ. ಸೊ ಯೂಶುವಲಿ ಅದರದ್ದು ಕಾರಣ ಏನಂತ ಹೇಳಿದ್ರೆ ವೆಯ್ಟ್ ಇನ್ಕ್ರೀಸ್, ವೆಯ್ಟ್ ಜಾಸ್ತಿ ಆಗೋದು, ಇನ್ಕ್ರೀಸ್ ಇನ್ ವೆಯ್ಟ್. ಸೊ ಅದು ಡಿಜೆನರೇಷನ್ ಆಲ್ರೆಡಿ ಆಗಿರುತ್ತೆ, ಸೊ ಆರ್ಥ್ರೈಟಿಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ದೆನ್ ಮೇನ್ ಆಗಿ ಲೇಡೀಸ್ ಅಲ್ಲಿ ಮೆನೋಪಾಸಲ್ ಇಶ್ಯೂ ಬರುವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅದು ಬೋನ್ ಮೇಲೆ ಆಕ್ಟ್ ಆಗುವಾಗ ಇಟ್ ಕಾಸಸ್ ದಿಸ್ ಡಿಜೆನರೇಟಿವ್ ಇಶ್ಯೂಸ್. ಮತ್ತೆ ಅವ್ರದ್ದು ಓಲ್ಡ್ ಏಜ್, ಯಂಗ್ ಏಜಸ್ ಅಲ್ಲಿ ತುಂಬಾ ಕೆಲಸ ಮಾಡಿರ್ತಾರೆ, ಹತ್ತದು ಇಳಿಯೋದು, ತುಂಬಾ ಓಡಾಡೋದು, ವೆಯ್ಟ್ ಹತ್ತದು ಅಂತರ ತುಂಬಾ ಕೆಲಸ ಮಾಡುವಾಗ ಬೋನ್ ಜಾಯಿಂಟ್ಸ್ ಅಲ್ಲಿ ವ್ಯಾರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ಡಿಜೆನರೇಷನ್ ಬೇಗ ಬರಕ್ಕೆ ಸಾಧ್ಯತೆ ಇದೆ. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ಆಸ್ಟಿಯೋಆರ್ಥ್ರೈಟಿಸ್ ಬರಕ್ಕೆ ಇದೆ ರೀಸನ್ಸ್. ಸೊ ನಮ್ದು ಆಯುರ್ವೇದದಲ್ಲಿ ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಪಂಚಕರ್ಮ ಇಸ್ ಮೇನ್ ಟ್ರೀಟ್ಮೆಂಟ್ ಫಾರ್ ದಿಸ್ ಆರ್ಥ್ರೈಟಿಸ್ ಇಶ್ಯೂ. ಮಸಾಜ್ ಮಾಡೋದು, ಅಭ್ಯಂಗ ಮಾಡೋದು, ಸೊ ದಟ್ ದ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಇನ್ಕ್ರೀಸ್, ಶಾಖ ಕೊಡುವುದು ಬಾಡಿ ಫುಲ್ಲು. ಮೇನ್ ಆಗಿ ಮಂಡಿಗೆ ಜಾನು ಬಸ್ತಿ ಅಂತ ಟ್ರೀಟ್ಮೆಂಟ್ ಕೊಡೋದು, ಗೋಧಿ ಹಿಟ್ಟು ಕಲಸಿ ಅದನ್ನ ಒಂದು ಬಾರ್ಡರ್ ತರ ಮಾಡಿ ಬಿಸಿ ಬಿಸಿ ಆಯಿಲ್ ಹಾಕೋದು, ಜಾನು ಪಿಚು ಮಾಡೋದು, ಎಲೆ ಗಿಡಮೂಲಿಗಳಿಂದ ಶಾಖ ಕೊಡೋದು, ಎನಿಮಾ ಕೊಡೋದು, ಈ ತರ ಒಂದು 14 days ಪಂಚಕರ್ಮ ಅಂತ ಒಂದು ಪ್ರೊಸೀಜರ್ ಇದೆ. ಸೊ ಅದನ್ನ ಒಂದು ಕಂಟಿನ್ಯೂಸ್ 14 days ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆರಾಮಾಗಿ ನಮ್ಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ಈಗ ಬಂಜತನ ಅನ್ನೋದು ಫಿಮೇಲ್ ಅಲ್ಲೂ ಕಾಣಿಸ್ತದೆ, ಮೇಲ್ ನಲ್ಲೂ ಕೂಡ ಇನ್ಫರ್ಟಿಲಿಟಿಗೆ ಪ್ರಾಬ್ಲಮ್ ಇದ್ದೇ ಇದೆ, ಫೇಸ್ ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೆ ಯಾವ ರೀತಿಯಾದಂತ ಪರಿಹಾರ ಸಿಗುತ್ತೆ ಆಯುರ್ವೇದದಲ್ಲಿ? ಈಗ ಮೇಲ್ ಅಂಡ್ ಫಿಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳೋದು, ಫಿಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಮೇನ್ ಆಗಿ PCOD ಸಮಸ್ಯೆದಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್, ವೆಯ್ಟ್ ಗೇನ್ ಇಂದ ಆಗಕ್ಕೆ ಸಾಧ್ಯ ಇದೆ. ಅದೇ ಇಲ್ಲಾದ್ರೆ ಯೂಟ್ರಸ್ ಅಲ್ಲಿ ಅನಾಟಮಿಕಲಿ ರೀಸನ್ಸ್ ಇದೆ, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದು, ಇಂತರ ರೀಸನ್ಸ್ ಅಲ್ಲಿ ಫಿಮೇಲ್ ಇನ್ಫರ್ಟಿಲಿಟಿ ಬರುತ್ತೆ. ಸೊ ಅದನ್ನೇ ಸರಿ ಮಾಡಕ್ಕೆ ಬೇಸಿಕ್ ಟ್ರೀಟ್ಮೆಂಟ್ ಇಸ್ ಡಿಟಾಕ್ಸಿಫಿಕೇಶನ್. ಅಂಡ್ ಡಿಟಾಕ್ಸಿಫಿಕೇಶನ್ ಆದ್ಮೇಲೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಮೆಡಿಸಿನ್ಸ್ ಎಲ್ಲ ತಗೊಳ್ಳೋದು, ಕರೆಕ್ಟ್ ಆಗಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರೋದಂತ ಅದನ್ನ ರೆಗ್ಯುಲಾರಿಟಿ ಮಾಡ್ಕೊಂಡು, ಮತ್ತೆ ಎಗ್ ಓವುಲೇಷನ್ ಸರಿ ಮಾಡ್ಕೊಂಡು ದೆನ್ ವಿ ವಿಲ್ ಗೋ ಫಾರ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೇಮ್ ಇನ್ ದ ಕೇಸ್ ಆಫ್ ಮೇಲ್, ಸ್ಪರ್ಮ್ ಕೌಂಟ್ ಚೆಕ್ ಮಾಡೋದು, ಇಂತರ ವೆರಿಕೋಸೀಲ್ ಇರುತ್ತೆ, ಅಲ್ಲಿ ಪೆನಿಸಲ್ಲಿ ಪ್ರಾಬ್ಲಮ್ ಇರಬಹುದು, ಇಲ್ಲಾದ್ರೆ ಅಲ್ಲಿ ಸ್ಪರ್ಮ್ ಕೌಂಟ್ ಎಲ್ಲ ಚೆಕ್ ಮಾಡ್ಕೊಂಡು ವೆರಿಕೋಸೀಲ್ಸ್ ಪ್ರಾಬ್ಲಮ್ ಬರುತ್ತೆ, ಅಲ್ಲಿನೂ ವೆರಿಕೋಸ್ ವೆನ್ಸ್ ಬರಕ್ಕೆ ಸಾಧ್ಯ ಇದೆ. ಸೊ ಅದೆಲ್ಲ ರೂಲ್ ಔಟ್ ಮಾಡ್ಕೊಂಡು ಅವ್ರಿಗೆ ತನಕ ಟ್ರೀಟ್ಮೆಂಟ್ ಕೊಡ್ತೀವಿ, ಡಿಟಾಕ್ಸಿಫಿಕೇಶನ್ ಫಾಲೋ ಅಪ್ ಮೆಡಿಸಿನ್ಸ್. ಸೊ ಇದು ಎಷ್ಟು ದಿನದ ಟ್ರೀಟ್ಮೆಂಟ್ ಆಗಿರುತ್ತೆ? ಹಾಗೆ ಇದ್ರಲ್ಲಿ ಯಾವ್ದಾದ್ರು ಸಕ್ಸಸ್ ರೇಟ್ ಆಗಿ ಅವರು ನಿಮ್ಮ ಹತ್ರ ಬಂದು ಅವ್ರ ಖುಷಿ ಹಂಚ್ಕೊಂಡು? ಇದೆ ನಮ್ಮ ಹತ್ರ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಇದ್ದಾರೆ. PCOD ಇದ್ದು ಅದನ್ನ ಸರಿ ಮಾಡಿಕೊಂಡು, ಆಮೇಲೆ ಪೀರಿಯಡ್ಸ್ ಇಶ್ಯೂಸ್ ಅನ್ನ ಸರಿ ಮಾಡಿಕೊಂಡು ದೆನ್ ವಿ ಹ್ಯಾವ್ ಗಾನ್ ಫಾರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. 1-2 years ಒಳಗಡೆ ದೇ ಹ್ಯಾವ್ ಶೋನ್ ಪಾಸಿಟಿವ್ ರಿಸಲ್ಟ್ಸ್ ಆಲ್ಸೋ ಟು ಅಸ್. ಓಕೆ.